ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಇವತ್ತು ಮುಳಬಾಲ್ ತಾಲೂಕು ಹೆಣ್ಣು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದ ನಾರಾಯಣಗೌಡ ಮತ್ತು ಧರ್ಮ ಮತ್ತು ಎಲ್ಲ ನಮ್ಮ ಪ್ರಭಾಕರವರು ಮತ್ತು ಎಲ್ಲ ರೈತ ಮುಖಂಡರು ಎಲ್ಲರೂ ಬಂದು ಇವತ್ತು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಂದರೆ ನಾವು ಮಾಡೋ ಸೇವೆ ಆ ಥರ ಇರಬೇಕಂತೇಳಿ ಅವರು ನನಗೆ ಒಂದು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ. ರೈತರ ಬಗ್ಗೆ ನೀನು ಇದೇ ಥರ ಮಾಡಬೇಕು, ರೈತರ ಬಗ್ಗೆ ನೀನು ನಿಂತ್ಕೋಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಾಯಿದ್ರು. ನೀನು ರೈತರಿಗೋಸ್ಕರ ನಿಂತ್ಕೋಬೇಕು, ನಿನಗೆ ಬಿಸ್ನೆಸ್ ಎಲ್ಲ ಮುಖ್ಯ. ಟೊಮಾಟೊ ಮಾರ್ಕೆಟ್ ಅದು ಎಲ್ಲೂ ಹೋಗುತ್ತೆ, ಮಾರುತ್ತೆ ಆಗುತ್ತೆ. ನೀನು ರೈತರ ಬಗ್ಗೆ ನಿಂತ್ಕೊಂಡು ರೈತರ ಬಗ್ಗೆ ನೀನು ಏನೇ ಆದರೂ ಮಾಡು, ನೀನು ಯಾವತ್ತೋ ಒಂದು ದಿವಸ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾನು ರೈತರ ಬಗ್ಗೆ ಯಾವುದೇ ಒಂದು ಇದು ರೇಟ್ ಡೌನ್ ಆದರೂ ರೇಸ್ ಆದರೂ ಯಾವುದನ್ನು ನೋಡಿ ರೈತರಿಗೆ ಗಮನಕ್ಕೆ ಅವತ್ತೇ ನಾನು ನಮ್ಮ ಚಾನಲ್ ಮುಖಾಂತರ ತಿಳ್ಕೊಡ್ತೀನಿ. ಅದೇ ರೀತಿ ನಮ್ಗೆ ಯಾವುದೇ ಒಂದು ವ್ಯಾಪಾರಸ್ಥರು ಬಂದು ಯಾರು ಬಂದರೂ ರೈತರಿಗೆ ತೊಂದರೆ ಆದರೆ ನಾನು ಒಪ್ಕೊಳ್ಳಲ್ಲ. ಅದಾದ್ರೆ ರೈತರ ಬಗ್ಗೆ ನಿಂತ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನನಗೆ ಇವತ್ತು ಒಂದು ಸೇವೆ ಮಾಡೋದು ಅಂತ ಹೇಳಿದ್ರೆ ಹೆಂಗಿನ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ನನಗೊಂದು ಬಲ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ನಾನು ಮಾಡ್ತೀನಿ. ಇವತ್ತು ರೋಟರಿ ಅಧ್ಯಕ್ಷನಾಗಿದ್ದೇನೆ ಅಂದರೆ ಶಾಲೆಗಳು ನಮಗೆ ಮುಖ್ಯ, ಸರ್ಕಾರಿ ಶಾಲೆಗಳಿಂದ ಮುಖ್ಯ. ಆರೋಗ್ಯ ಬಗ್ಗೆ ನಾವು ಗಮನ ಹರಿಸಬೇಕು. ಮೈನು ಅದು ನಮ್ಮ ಗಡಿ ಭಾಗದಲ್ಲಿ ಇಂಥ ಕೆಲಸಗಳು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ. ನಾವು ಈ ಥರ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ಒಳ್ಳೆಯ ಖುಷಿ ಆಗುತ್ತೆ. ಇದೇ ಥರ ನಾನು ನಡ್ಕೊಂಡು ಹೋಗ್ತೀನಿ. ರೈತರ ಬಗ್ಗೆ ನಿಂತ್ಕೊಳ್ತೀನಿ. ರೈತರಿಗೆ ಯಾವುದೇ ಪ್ರಾಬ್ಲಮ್ ಆದರೆ ನಾನು ಇರ್ತೀನಿ. ನೆನ್ನೆ ಟ್ರಾಫಿಕ್ ಜಾಮ್ ಆದರೆ ಕೂಡ ನಮ್ಮ ಶಾಸಕರ ಗಮನಕ್ಕೆ ತಂದೆ. ಸರ್, ನಂಗೆ ಟ್ರಾಫಿಕ್ ಜಾಮ್ ಆದರೆ ರೈತರು ಬರೋ ಟೊಮೊಟೊ ಲೇಟ್ ಆದರೆ 100 ರೂಪಾಯಿ ಲೇಟ್ ಆಗುತ್ತೆ. ವ್ಯಾಪಾರಸ್ಥರು ಟೊಮೊಟೊ ಆಚೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ, 200 ರೂಪಾಯಿ ಮಾರ್ಕೆಟ್ ಡೌನ್ ಆಗುತ್ತೆ. ಅವಾಗ ಯಾರು ತೊಂದರೆ ಆಗೋದು? ರೈತರಿಗೆ. ಯಾವ ಥರ ತೊಂದರೆ ಆದರೂ ರೈತರಿಗೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ರೋಡು 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ವರ್ಷ ಕ್ಲಿಯರ್ ಆಗಲ್ಲ. ಸರ್ವಿಸ್ ರೋಡಲ್ಲಿ ಚಿಕ್ಕದಾಗಿದೆ, ಹೋಗೋಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ ನಮ್ಮ ರೈತರಿಗೆ ಯಾವುದೇ ತೊಂದರೆ ಮಾಡ್ದಿರಾ ಟೊಮೊಟೊ ಬರೋಕ್ಕೂ ಹೋಗೋಕ್ಕೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು. ಇಂಥ ಕೆಲಸ ಮಾಡಿದ್ರೆ ರೈತರಿಗೆ ನಾವು ಸರ್ಕಾರದಿಂದ ಯಾವತ್ತೂ ಕೊಡೋಕ್ಕಾಗಲ್ಲ, ಬೆಂಬಲ ಬೆಲೆನೂ ಕೊಡೋಕ್ಕಾಗಲಿಲ್ಲ. ಇವತ್ತು ಈ ಥರ ಕೆಲಸಗಳನ್ನ ನಾನು ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ತೆಂಗಿನ ಗಿಡ ಕೊಡೋದು ಅಂದರೆ ತಾಲೂಕಿನ ಎಲ್ಲ ಜಮೀನಲ್ಲಿ ಒಂದು ತೆಂಗಿನ ಗಿಡ ಇರಬೇಕು ಅಂತೇಳಿ ನನ್ನ ಆಸೆ. ನಾನು ಸುಮಾರು 20 ತಿಂಗಳಿಂದ ತಿಂಗಳಿಗೆ 1000 ಬಾಕ್ಸ್ 1000 ತೆಂಗಿನ ಗಿಡಗಳನ್ನ ಕೊಡ್ತಾ ಇದ್ದೀವಿ. ಮೊನ್ನೆ ಕೂಡ ಇದಕ್ಕೆ ಒಂದು ತೆಂಗಿನ ಗಿಡಗಳನ್ನು ವಿತರಣೆ ಮಾಡಿದ್ದೆವು. ಎಲ್ಲ ರೈತರ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು. ನನಗೆ ಸುಮಾರು ಇದು ಮಾತಾಡೋಕ್ಕೆ ಕೇಳ್ತೀನಿ. ನೆಂಗ್ಲಿಯಲ್ಲಿ ನಮ್ಮ ಅಪ್ಪನಿಗೆ 4 ತೆಂಗಿನ ಗಿಡ ಕೊಟ್ಟಿದ್ದಂತೆ ಫ್ರೀಯಾಗಿ ಎತ್ಕೊಂಡ್ಬಂದು ನಮ್ಮ ಜಮೀನು ಹಾಕಿದ್ದಾರೆ. ನಮ್ಮ ಜಮೀನಲ್ಲಿ ಇವತ್ತು ಸುಮಾರು ಒಂದು 15-20 ವರ್ಷ ಆಗಿದೆ. ಇವತ್ತು 4 ಮರ ನಮಗೆ ಒಂದು ವರ್ಷಕ್ಕೆ 1000-1500 ತೆಂಗಿನಕಾಯಿಯನ್ನು ಮಾರ್ತೀವಿ, ನಮ್ಮ ಮನೆಗೂ ಇಟ್ಕೊತೀವಿ. ಆ ಥರ ಎಲ್ಲ ಜಮೀನಲ್ಲಿದ್ದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಾನು ಇದು ಮಾಡಿದ್ದೀನಿ. ಹಸಿರೇ ನಮಗೆ ಉಸಿರು. ನಾವು ಪರಿಸರನ ಬೆಳೆಸಬೇಕು. ಪರಿಸರ ಬೆಳೆಸಿದಾಗ ನಾವೆಲ್ಲರೂ ಆರೋಗ್ಯ ಇರ್ತೀವಿ. ಆ ಆರೋಗ್ಯ ಇರೋಕ್ಕೋಸ್ಕರ ನಾವು ಪರಿಸರನ ಬೆಳೆಸಬೇಕು. ನಮ್ಮ ರೈತ ಸಂಘದಿಂದ ಕೂಡ ಇವತ್ತು ನಮ್ಮ ಗಿಡ ಮುಖಾಂತರ ನಮ್ಮ ಒಂದು ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರು ಸಹ ಇದೇ ರೀತಿ ರೈತರ ಬಗ್ಗೆ ನಾವು ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಕಡೆಯೂ ಹೋಗಿ ರೈತರ ಬಗ್ಗೆ ಓಡಾಡ್ತಾ ಇದ್ದಾರೆ. ಅವ್ರಿಗೂ ನಾವು ರೈತರ ಬಗ್ಗೆ ಎಷ್ಟು ಒಳ್ಳೆಯ ಇದೆ. ಅವ್ರ ರೈತರ ಕಡೆಯಿಂದನೂ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ನಮ್ಮ ತಾಲೂಕಿನ ನಮ್ಮ ಮಾರ್ಕೆಟಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಂದಿದ್ದಾರೆ. ಅದೇ ಥರ ನಾನು ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ಕಾಲೇಜ್ ಓಡಿಸ್ಕೊಂಡು ರೈತರ ಬಗ್ಗೆ ನಾನು ಕಷ್ಟ ಬಿದ್ದು ಯಾವುದೇ ಪ್ರಾಬ್ಲಮ್ ಇದೆ ನಾನು ರೈತರ ಬಗ್ಗೆ ಇರ್ತೀನಿ ಅಂತೇಳಿ ಈ 4 ಮಾತು ಮಾತಾಡ್ಕೊಂಡು ಅವಸ್ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ರೈತರು